ಬೇಲಾಗಿರೋದಕ್ಕೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಈ ರೀತಿ 31 ವರ್ಷಗಳ ನಂತರ ಮತ್ತೆ ಇದನ್ನ ರೀಓಪನ್ ಮಾಡಿರೋದ್ರ ಹಿನ್ನೆಲೆಯನ್ನ ಸ್ಪಷ್ಟಪಡಿಸಬೇಕು. ಅದರಲ್ಲೂ ರಾಮ ಮಂದಿರದ ಉದ್ಘಾಟನೆಗೆ ಕ್ಷಣಗಣನೆ ಆಗುವ ಸಂದರ್ಭದಲ್ಲಿ ರಾಮ ಮಂದಿರದ ಆಮಂತ್ರಣ ಪತ್ರಿಕೆ ಮಂತ್ರಾಕ್ಷತೆಯೊಂದಿಗೆ ಮನೆ ಮನೆಗೆ ತಲುಪ್ತಿರೋ ಸಂದರ್ಭದಲ್ಲಿ 31 ವರ್ಷಗಳ ನಂತರ ಈ ಪ್ರಕರಣವನ್ನ ಕೆದಕಿದ ಹಿನ್ನೆಲೆ ಇವರೇನೇ ಮುಚ್ಚಿಟ್ರೂ ಕೂಡ ಇವರಿಗಿರುವಂತ ರಾಮಭಕ್ತರ ಮೇಲಿನ ದ್ವೇಷ ಹತಾಶೆಯನ್ನ ತೋರಿಸುತ್ತೆ. ಕಾಂಗ್ರೆಸ್ಸಿಗಿರುವಂತ ಹತಾಶೆಯನ್ನ ದ್ವೇಷವನ್ನ ಇದು ತೋರಿಸುತ್ತೆ. ಇಲ್ಲದೇ ಇದ್ರೆ ಅವರೇನು ದೇಶ ಬಿಟ್ಟು ಓಡೋಗಿದ್ದವಂತರಲ್ಲ, ತಲೆ ತಪ್ಪಿಸಿಕೊಂಡವರಲ್ಲ. ಅವ್ರನ್ನ ಅಲ್ಲೇ ಇದ್ದವ್ರನ್ನ 31 ವರ್ಷಗಳ ನಂತರ ಬಂಧಿಸ್ತೀರಿ, ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸ್ತೀರಿ ಅಂತ ಹೇಳಿದ್ರೆ ನಿಮ್ಮ ದುರುದ್ದೇಶ ಇದರಲ್ಲಿ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಮಾಜಿ ಸಚಿವ ಸೋಮಣ್ಣ ನಿನ್ನೆ ದೇವೇಗೌಡರನ್ನ ಭೇಟಿ ಮಾಡಿದ್ದಾರೆ. ಸೋಮಣ್ಣ ಅವ್ರನ್ನ ನಾನು ಭೇಟಿ ಮಾಡ್ತೀನಿ. ನಮ್ಮ ಪಾರ್ಟಿಯ ಎಲ್ಲ ಹಿರಿಯರನ್ನ ಭೇಟಿ ಮಾಡಿ ಅವ್ರನ್ನ ಲೋಕಸಭಾ ಚುನಾವಣೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವಂತೆ ನೋಡೋ ಜವಾಬ್ದಾರಿ ನಮ್ದಿದೆ. ಒಂದೊಂದು ಓಟು ಮುಖ್ಯ, ಒಂದೊಂದು ಸೀಟು ಮುಖ್ಯ. ಯಾರೊಬ್ಬರನ್ನೂ ದೂರ ಇಡೋ ಪ್ರಶ್ನೆ ಇಲ್ಲ. ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋದ್ರೆ ಅದು ಫಲಿತಾಂಶವಾಗಿ ನಮ್ಮ ಪರವಾಗಿ ರಿಸಲ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ ಸೋಮಣ್ಣವರಿಗೂ ರಾಜಕೀಯವಾಗಿ ಅವ್ರದೇ ಆದಂತ ಒಂದು ಶಕ್ತಿ ಇದೆ. ಸೋಮಣ್ಣವರು ಒಳಗೊಂಡಂತೆ ಅರವಿಂದ್ ಲಿಂಬಾವಳಿಯವರು ಇರ್ಬೋದು, ಯತ್ನಾಳ್ರು ಇರ್ಬೋದು, ಇನ್ನಿತರೆ ಯಾವುದೇ ಮುಖಂಡರುಗಳಿರ್ಬೋದು, ಸಕ್ರಿಯವಾಗಿ ತೊಡಗಿಸ್ಕೊಳ್ಳದೆ ಇರತಕ್ಕಂಥ ಅವರೆಲ್ಲರ ಜೊತೆಗೂ ಕೂಡ ಅವರೆಲ್ಲರೂ ಲೋಕಸಭಾ ಚುನಾವಣೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವಂತೆ ಅವರವರಿಗೆ ಜವಾಬ್ದಾರಿಯನ್ನ ಮತ್ತು ಗೌರವಯುತವಾಗಿ ಕೆಲಸ ಮಾಡುವಂತ ವಾತಾವರಣವನ್ನು ನಿರ್ಮಾಣ ಮಾಡಿಕೊಡೋದ್ರ ಸಂಬಂಧಪಟ್ಟಂತೆ ಈಗಾಗಲೇ ನಾವು ರಾಜ್ಯಾಧ್ಯಕ್ಷರ ಜೊತೆನಲ್ಲಿ ಕೋರ್ ಕಮಿಟಿ ಸಭೆ ಮಾಡಿದಾಗ ಚರ್ಚೆ ನಡೆಸಿದ್ದೇವೆ. ಎಲ್ರಿಗೂ ಗೌರವಯುತವಾಗಿ ಕೆಲಸ ಮಾಡುವಂತ ವಾತಾವರಣ ನಿರ್ಮಾಣ ಮಾಡಬೇಕು, ಎಲ್ಲರನ್ನೂ ಜೋಡಿಸ್ಕೊಳ್ಬೇಕು ಅನ್ನೋದನ್ನ ಚರ್ಚೆ ನಡೆಸಿದೀವಿ. ಅದರ ಅಂಗವಾಗಿ ಕೆಲವು ಪ್ರಮುಖರು ಹಿರಿಯರು ಹೋಗಿ ಅವ್ರಗಳ ಹತ್ರ ವೈಯಕ್ತಿಕವಾಗಿ ಮಾತಾಡಬೇಕು ಅಂತಾಗಿದೆ. ಹಂಚ್ಕೊಂಡಿದೀವಿ, ಕೆಲಸನೂ ಹಂಚ್ಕೊಂಡಿದೀವಿ. ಆ ಕೆಲಸ ಹಂಚಿಕೊಂಡು ಅವಶ್ಯಕತೆ ಇದ್ದ ಕಡೆಗೆ ರಾಜ್ಯಾಧ್ಯಕ್ಷರನ್ನು ಕರ್ಕೊಂಡು ಆ ರೀತಿ ಒಂದು ತಂಡವಾಗಿ ಕೆಲಸ ಮಾಡಬೇಕು ಅನ್ನುವಂತ ನಿರ್ಣಯ ಮಾಡಿದ್ದೀವಿ. ಆ ರೀತಿನೇ ಕೆಲಸ ಮಾಡ್ತೀವಿ, ಎಲ್ಲರನ್ನೂ ಜೋಡಿಸ್ಕೊಳ್ತೀವಿ. ನೋಡಿ, ಎಲ್ರನ್ನೂ ನಾವು ಯಾರನ್ನೂ ಕೈ ಬಿಡೋ ಪ್ರಶ್ನೆ ಇಲ್ಲ, ಎಲ್ಲರನ್ನೂ ಜೋಡಿಸ್ಕೊಳ್ತೀವಿ. ನಾವು ಎಲ್ಲರೂ 100% ಪರಿಪೂರ್ಣರು ಅಂತ ನಾನು ಹೇಳೋದಿಲ್ಲ. ನಾವು ನಮ್ಮ ತಪ್ಪನ್ನ ಸರಿಪಡಿಸ್ಕೊಂಡು ಒಳ್ಳೆ ದೃಷ್ಟಿಯಿಂದ ಮುಂದೋದ್ರೆ ಪಕ್ಷದ ಭವಿಷ್ಯ, ಅದ್ರ ಜೊತೆಗೆ ನಮ್ಮ ಭವಿಷ್ಯನೂ ಕೂಡ ಉಜ್ವಲವಾಗುತ್ತೆ. ಮ್ಯೂಸಿಯಂಗಳು ಸೇರಿದಂತೆ ಒಟ್ಟು ದೇಶದಲ್ಲಿ 11 ಕಡೆ ಮತ್ತೆ ಇಮೇಲ್ ಬಾಂಬ್ ಬೆದರಿಕೆ ಬಂದಿದೆ. ಕರ್ನಾಟಕದಲ್ಲೂ ಕೂಡ ನೆಹರು ತಾರಾಲಯ, ವಿಶ್ವೇಶ್ವರ ಮ್ಯೂಸಿಯಂಗೆಲ್ಲ ಇಮೇಲ್ ಬೆದರಿಕೆ ಬಂದಿದೆ. ಮುಂದೆ ಈ ರೀತಿ ಬೆದರಿಕೆ ಹಾಕೋ ಜನ ಇದ್ದೇ ಇರ್ತಾರೆ. ನಾವು ಯಾವುದನ್ನು ಲಘುವಾಗಿ ಪರಿಗಣಿಸಬಾರ್ದು, ಪ್ರತಿಯೊಂದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಈಗ ನಮ್ಮ ದೇಶದ ಇಂಟೆಲಿಜೆನ್ಸ್ ವ್ಯವಸ್ಥೆ ಹಿಂದಿಗಿಂತಲೂ ಹೆಚ್ಚು ಬಲಾಢ್ಯವಾಗಿದೆ. ಮುಂಚೆ ಭಯೋತ್ಪಾದಕ ಚಟುವಟಿಕೆ ನಡೆಸಿದ ಮೇಲೆ ಅವರ ಬೆನ್ನತ್ತಿ ಹೋಗುವಂತ ಕೆಲಸ ನಡೀತಿತ್ತು. ಈಗ ನಮ್ಮ NIA ಇರ್ಬೋದು, ರಾ ಇರ್ಬೋದು, ಭಯೋತ್ಪಾದಕ ಚಟುವಟಿಕೆಯನ್ನ ಅವರು ಚಟುವಟಿಕೆ ಮಾಡೋದಕ್ಕೆ ಮುಂಚೆನೆ ಅವ್ರನ್ನ ಹದ್ದುಬಸ್ನಲ್ಲಿ ಇಡ್ತಕ್ಕಂಥ, ಅವ್ರನ್ನ ನಿಯಂತ್ರಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇರೋದ್ರಿಂದಾಗಿ ಎಷ್ಟೋ ಭಯೋತ್ಪಾದಕ ದಾಳಿಗಳು ಅವ್ರ ಯೋಜನೆಯ ಹಂತದಲ್ಲೇನೆ ಆ ದಾಳಿಗಳನ್ನ, ಭಯೋತ್ಪಾದಕರನ್ನ ಎರಡನ್ನೂ ಮುಗಿಸೋ ಕೆಲಸ ನಡೆದಿದೆ. ಹಾಗಾಗಿ ನಾವು ಪ್ರತಿಯೊಂದನ್ನು ಗಂಭೀರವಾಗಿ ತಗೊಳ್ಬೇಕು. ಸಾರ್ವಜನಿಕರು ಕೂಡ ಏನಾದ್ರು ಅನುಮಾನಾಸ್ಪದವಾಗಿರ್ತಕ್ಕಂಥ ವ್ಯಕ್ತಿಗಳ ಸಂಬಂಧಪಟ್ಟಂತೆ ಮಾಹಿತಿ ಬಂದ್ರೆ ಅದನ್ನ ತಕ್ಷಣ ಇಲಾಖೆಯ ಜೊತೆಗೆ ಹಂಚಿಕೊಳ್ಳೋದ್ರ ಮೂಲಕ ಈ ರೀತಿ ನಿಯಂತ್ರಣ ಮಾಡೋದಕ್ಕೆ ನೆರವಾಗಬೇಕು ಅಂತ ವಿನಂತಿ ಮಾಡ್ತೇವೆ. ಕುಮಾರಸ್ವಾಮಿ ಅವರು ಒಂದು ಆರೋಪ ಮಾಡಿದ್ದಾರೆ ಸರ್, ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರಂತೆ, ಏನು ಮರಗಳನ್ನ ಕಡಿದಿದ್ರು ವಿಕ್ರಮ್ ಸಿಂಹ ಅವರು ಜಮೀನಲ್ಲಿ ಹಾಕಿ ಅಂತ ಖುದ್ದು CM ಸೂಚನೆ ಕೊಟ್ಟಿದ್ರು ಅಂತ ನಿನ್ನೆ ಕುಮಾರಸ್ವಾಮಿ ಆರೋಪ. ನಾನು ಇದಕ್ಕೆ ಸಂಬಂಧಪಟ್ಟಂತೆ ನಿರ್ದಿಷ್ಟವಾಗಿ ನಾನೇನು ಹೇಳಕ್ ಬಯಸೋದಿಲ್ಲ. ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು, ಹೀಗೆ ಒಂದು ಆರೋಪ ಮಾಡೋದಕ್ಕೆ ಮುಂಚೆ ಅವ್ರ ಹತ್ರ ಬಲವಾಗಿರುವಂತ ಆಧಾರ ಇರುತ್ತೆ ಅಂತ ನಾವು ಭಾವಿಸಬಹುದು. ನನಗೆ ಇನ್ನೊಂದು ಮಾಹಿತಿ ಸಿಕ್ಕಿದೆ. ಇಲಾಖೆ ಅಧಿಕಾರಿಗಳೇ ಶಾಮೀಲಾಗಿ ಚಿಕ್ಕಮಗಳೂರಿನಲ್ಲಿ ಭದ್ರಾ ವೈಲ್ಡ್ ಲೈಫ್ ಸೆಂಚುರಿ ವ್ಯಾಪ್ತಿನಲ್ಲಿ 100ಕ್ಕೂ ಹೆಚ್ಚು ಸಾಗವಾನೆ ಮರಗಳನ್ನ ಕತ್ತರಿಸಿ ಕೆಲವು ರಾಜಕೀಯ ಮುಖಂಡರುಗಳಿಗೆ, ಕೆಲವು ಅಧಿಕಾರಿಗಳ ಮನೆಗಳಿಗೆ ಸಾಗಿಸಿದ್ದಾರೆ ಅನ್ನುವಂತ ಮಾಹಿತಿ ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜಿಲ್ಲಾಧ್ಯಕ್ಷರಿಗೆ ಮತ್ತು ಮಾಜಿ ಶಾಸಕರಿಗೆ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ಅಂತ ನಾನು ಹೇಳಿದ್ದೇನೆ.
ಕೆಲವು ಸ್ಥಳೀಯರು ಮಾಹಿತಿ ಕೊಟ್ಟಿದ್ದಾರೆ. ಅಂದರೆ ಬೆಲೆಯೇ ಎದ್ದು ಹೊಲ ಮೇಯ್ದಿದೆ, ಅಧಿಕಾರಿಗಳೇ ಶಾಮೀಲಾಗಿ ಈ ರೀತಿ 100ಕ್ಕೂ ಹೆಚ್ಚು ಮರವನ್ನು ಕಡಿತಲೆ ಮಾಡುವಂಥ ಕೆಲಸವನ್ನು ಮತ್ತು ಅದನ್ನು ಕೆಲವು ರಾಜಕೀಯ ಮುಖಂಡರುಗಳಿಗೆ ಮತ್ತು ಅಧಿಕಾರಿಗಳ ಮನೆಗೆ ಕೊಟ್ಟಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಅದನ್ನು ತಗೊಂಡು ಇದು ಮೇಲಧಿಕಾರಿಗಳು ಮುಚ್ಚಾಕುವಂಥ ಷಡ್ಯಂತ್ರ ಮಾಡ್ತಿದ್ದಾರೆ, ಯಾರನ್ನೂ ಒಳಗೆ ಹೋಗದಂಗೆ ತಡಿತಾ ಇದ್ದಾರೆ ಅನ್ನೋದು ಮಾಹಿತಿ ಬಂದಿದೆ. ಗುಡ್ಡದ ಬೀರ್ನಳ್ಳಿ ಅಂತ ಒಂದು ಗ್ರಾಮ ಇದೆ. ಆ ಗುಡ್ಡದ ಬೀರ್ನಳ್ಳಿ ಹತ್ರ ತಣಿಗೆಬೈಲು ತರೀಕೆರೆ ತಾಲೂಕಿನಲ್ಲಿ, ಅದು ಭದ್ರಾ ವೈಲ್ಡ್ ಲೈಫ್ ಸೆಂಚುರಿಯ ಫೆರಿಫೆರಿಯಲ್ಲಿ ಬರ್ತಕ್ಕಂಥ ಗ್ರಾಮ. ಅಲ್ಲಿ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಜಾಗದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳೇ ಅನಧಿಕೃತವಾಗಿ 100ಕ್ಕೂ ಹೆಚ್ಚು ಮರಗಳನ್ನು ಕಡಿತಲೆ ಮಾಡಿದ್ದಾರೆ ಅನ್ನೋದು ಮಾಹಿತಿ ಇರೋದು. ನೋಡ್ರಿ, 7 ವರ್ಷ ಚಾರ್ಜ್ ಶೀಟ್ ಹಾಕಕ್ಕೆ ಎಷ್ಟು ದಿನ ಬೇಕು? 6 ತಿಂಗಳು. ಅಲ್ಲಿ ಏನು ಅಪರಾಧ ಆಗಿದ್ದು? ಧ್ವಜ ಹಾರಿಸಿದ್ದು, ಗೋರಿ ಕಿತ್ತಿದ್ದಲ್ಲ, ಸುಳ್ಳು ಆರೋಪ. ಯಾಕೆ ನಾನು ಸ್ಥಳದಲ್ಲಿದ್ದೆ. ಧ್ವಜ ಹಾರಿಸಿದ್ರು. ಧ್ವಜ ಹಾರಿಸಿದ್ದನ್ನು ತೆಗಿಲಿಕ್ಕೆ ಅಂತ ಹೋದಾಗ ನಾವೇ ಹೇಳಿ ಸಂಜೆವರೆಗೂ ದತ್ತ ಜಯಂತಿ ಇದೆ, ಇದ್ದು ಇರ್ಲಿ ಬಿಡಿ, ಏನಾಯ್ತು, ಧ್ವಜ ತಾನೇ ಇರ್ಲಿ ಅಂತ ಹೇಳಿ ಸಂಜೆವರೆಗೂ ಬಿಟ್ಟು ಆಮೇಲೆ ದತ್ತ ಜಯಂತಿ ಮುಗಿದ್ಮೇಲೆ ಧ್ವಜ ತೆಗೆದಿದ್ರು. ಅದು ಕೇಸ್ ಹಾಕಿದ್ದಾರೆ ಅನ್ನೋ ಮಾಹಿತಿಯೂ ಕೂಡ ನಮ್ಗಿರ್ಲಿಲ್ಲ. ಆಮೇಲೆ ಕೇಸ್ ಹಾಕಿದ್ದು ಅಂತ ಗೊತ್ತಾದ್ಮೇಲೆ ನಾನೇ ಅವತ್ತಿನ SP ಅವರಿಗೆ ಮಾತಾಡಿದ್ದೆ, ಇಂಥವಕ್ಕೆಲ್ಲ ನೀವು ಕೇಸ್ ಹಾಕಿದ್ರೆ ಕಡ್ಡಿನ ಗುಡ್ಡ ಮಾಡ್ತೀರಿ ನೀವು. ಅವರು ಧ್ವಜ ಹಾರಿಸಿದಾರೆ, ಅದಕ್ಕಿಂತ ಏನು ಧ್ವಜ ಹಾರಿಸಿರೋದೇನು ಅಪರಾಧ ಅಲ್ಲ ಅಂತ ಹೇಳಿ, ಇಲ್ಲ ಸರ್ ನಾವು ಅದನ್ನ ಕ್ಲೋಸ್ ಮಾಡ್ತೀವಿ ಅಂತ ಹೇಳಿದ್ರು. ಆ ಹಿನ್ನೆಲೆಯಲ್ಲೇನೆ ಏನೂ ಆಕ್ಷನ್ ತಗೊಂಡಿರಲಿಲ್ಲ. ಈಗ ಸರ್ಕಾರ ಇವರಿಗೆ ಅನುಮತಿ ಕೊಟ್ಟಿರೋದೇ ಒಂದು ಅಕ್ಷಮ್ಯ ಅಪರಾಧ, ಒಂದು ಸಣ್ಣ ವಿಷಯಕ್ಕೆ, ಧ್ವಜ ಹಾರಿಸಿದ್ದಕ್ಕೆ. ಧ್ವಜ ಹಾರಿಸೋದು ಒಂದು ಅಪರಾಧನಾ? ಭಗವಧ್ವಜ ಹಾರಿಸೋದು ಕಾಂಗ್ರೆಸ್ ದೃಷ್ಟಿಯಲ್ಲಿ ಭಗವಧ್ವಜ ಹಾರಿಸಿದ್ರೆ ಒಂದು ಅಪರಾಧ ಆಗತ್ತಾ? ಪಾಕಿಸ್ತಾನ ಧ್ವಜ ಹಾರಿಸಿದವ್ರನ್ನೇ ಸುಮ್ಮನೆ ಬಿಡ್ತಾರೆ? ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿರೋರನ್ನ ಎಷ್ಟು ಜನರನ್ನು ಜೈಲಿಗೆ ಕಳಿಸಿದ್ದಾರೆ? ಕಾಂಗ್ರೆಸ್ ಗೆದ್ದಾಗ ಬೆಳಗಾಂನಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ರು, ಎಷ್ಟು ಜನರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು? ಇಲ್ಲಿ ಭಗವಧ್ವಜ ಹಾರಿಸೋದು ಅಪರಾಧ ಆಗತ್ತಾ? ಚಿಂತನ ಬೈಠಕ್ಕು 8ನೇ ತಾರೀಕು ಅಂತ ಲೋಕಸಭಾ ಚುನಾವಣೆ ತಯಾರಿ ದೃಷ್ಟಿಯಿಂದ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ. ಸಬ್ಜೆಕ್ಟ್ ಏನು ಅನ್ನೋದು ಗೊತ್ತಿಲ್ಲ. ಲೋಕಸಭೆ ಚುನಾವಣೆ ಗೆಲುವು, ನಮ್ಮ ಮೈತ್ರಿಕೂಟದ ಜೊತೆಗೆ ಸಮನ್ವಯ ಸಾಧಿಸೋದು, ಪ್ರತಿಯೊಬ್ಬ ಕಾರ್ಯಕರ್ತನನ್ನು ಕೂಡ ದೊಡ್ಡ ನಾಯಕರಿಂದ ಮೊದಲುಗೊಂಡು ಸಾಮಾನ್ಯ ಕಾರ್ಯಕರ್ತನವರೆಗೂ ಈ ಚುನಾವಣೆ ನನ್ನ ಚುನಾವಣೆ, ಇದನ್ನು ಗೆಲ್ಲೇಬೇಕು ಅಂತ ಹೇಳಿ ಅವರು ಸೈನಿಕರಂತೆ ಕೆಲಸ ಮಾಡೋದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನು ರೂಪಿಸೋದು ಮತ್ತು ಒಂದು ಫೇಕ್ ನ್ಯೂಸ್ಗಳನ್ನ ಕ್ರಿಯೇಟ್ ಮಾಡ್ತಾರೆ ಇವರು. ಆ ಫೇಕ್ ನ್ಯೂಸ್ಗಳಿಗೆ ಸಮರ್ಪಕವಾಗಿ ಉತ್ತರ ಕೊಡೋದು, ಇದೆಲ್ಲವನ್ನೂ ಕುರಿತು ನಾವು ಚರ್ಚೆ ನಡೆಸ್ತೇವೆ. ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಕಾಂಗ್ರೆಸ್ ಅಂತ್ಯ ಆಗುತ್ತೆ. ಇವತ್ತು ಸಿದ್ದರಾಮಯ್ಯ ಅವರು ಕೌಂಟರ್ ಕೊಟ್ಟಾರೆ. ಅಂದ್ರೆ ಬಿಜೆಪಿ ಇಷ್ಟು ದಿನ ಸುಳ್ಳು ಹೇಳ್ತಾ ಇದ್ರು ಕಾಂಗ್ರೆಸ್ ಅಂತ್ಯ ಆಗುತ್ತೆ, ಈಗ ನೀವು ಅವ್ರ ಜೊತೆ ಸೇರ್ಕೊಂಡಿದ್ದೀರಿ ಅಂತ ಹೇಳಿದ್ರು. ನಾವು ಕಾಂಗ್ರೆಸ್ ಅಂತ್ಯ ಆಗತ್ತೆ ಅಂದ್ರೆ ಕಾಂಗ್ರೆಸ್ ಅಂತ್ಯ ಆಗತ್ತೆ ಅಂತ ಹೇಳಿದ್ದ ಉದ್ದೇಶಗಳು ಬಹಳ ವ್ಯಾಪಕವಾಗಿತ್ತು. ಒಂದು ರಾಜಕೀಯ ಪಕ್ಷ ಅಂತಲ್ಲ, ಅದಕ್ಕೆ ಒಂದು ಕಲ್ಚರ್ ಇದೆಯಲ್ಲ ಕಾಂಗ್ರೆಸ್ದು, ಆ ಕಲ್ಚರ್ ಕೊನೆ ಆಗಬೇಕು ದೇಶದಲ್ಲಿ ಅನ್ನೋದು ನಮ್ಮ ಉದ್ದೇಶ ಇತ್ತು. ಅದನ್ನ ಇನ್ನೊಮ್ಮೆ ಚರ್ಚೆ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.